ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಅನದರ್ ಬ್ಲಾಗ್. ಸೊ ಇವತ್ತು ಗಣೇಶನ್ ಕೂರಿಸ್ತಾ ಇದ್ದೀವಿ. ಇನ್ನೇನು ಗಣೇಶ ಸ್ವಲ್ಪ ಹೊತ್ತು ಡೆಕೋರೇಷನ್ ಮಾಡ್ತಾರೆ. ಗಣೇಶ ಎಲ್ಲ ರೆಡಿ ಆಗುತ್ತೆ. ಗಣೇಶ ತರಕ್ಕೆ ನಾನು ಹೋಗೋಕ್ಕಾಗಿರಲಿಲ್ಲ, ಬಟ್ ಹುಡುಗರೆಲ್ಲ ಹೋಗಿದ್ರು. ಗಣೇಶ ತಂದಿದ್ದಾರೆ. ಡೆಕೋರೇಷನು ಒಂದು ಸ್ವಲ್ಪ ಮಟ್ಟಿಗೆ ಆಗಿದೆ. ಇನ್ನು ಗಣೇಶ ಒಂದು ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ನೀನು ಉಟ್ಕೊಂಡಲ್ಲ ಪಂಚೆ ನಮಗೆ ನಾವು ಸಪ್ರೇಟ್ ರೂಮ್ ಮಾಡ್ಕೊಂಡಿದ್ದೀವಿ. ನಾವು ಅದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿದ್ದೀವಿ ನಾವು. ಅಲ್ಲ ಇಲ್ಲೆಲ್ಲ ಹೂವ ಜೋಡಿಸ್ಬೇಕು ಪ್ರಶಾಂತ್. ಪಂಚೆ ಇಲ್ಲೇ ಇದೆ ಮಚ್ಚ, ಜೋಡಿಸೋಣ ಬಾ, ನೀನು ನೋಡ್ ಬಾ. ಅಲ್ಲೋಡ 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 ಅದು ಅವನು ಸುಮ್ಮಕೋ. ಹೇಗಿದ್ದೀನಿ ನಾನು? ಏಯ್ ಹೀರಪ್ಪ, ತರುಣ್ ಹೆಂಗವನೆ ಅಂತ ಎಲ್ಲ ಕಮೆಂಟಲ್ಲಿ ಹಾಕ್ತಾರೆ ನೋಡಿ. ಆನಂದಿಸಿ ನಮ್ಮನ್ನ. ಮೂರು ಮುತ್ತುಗಳು ಆಯ್ತು ಬಿಡು, ಪ್ರಶಾಂತ್ ಮೇಲೆ ಕೈ ಹಾಕಿಲ್ಲ. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ. ಆಯ್ತು, ನಾಳೆ ಬೆಳಗ್ಗೆ ನಾನು ಸತ್ತೋಗ್ತಾ ಇರ್ತೀನಿ, ಫೋನ್ ಹಾಕ್ತೀನಿ. ಇದೇನು ಹೋಗ್ತಾ ಇರುತ್ತೆ ಪ್ರಾಣ, ನೀನ್ ಒಬ್ನೇ ಇರೋದು. ಅಲ್ಲ ಅದೇ ನನ್ನ ಪ್ರಾಣ ನಿನ್ಗೋಸ್ಕರ ಕಾಯುತ್ತಾ? ಮಾಡ್ತೀನಿ ಅಷ್ಟೇ. ಅದೇ ನಿಮ್ ಭರೋಸೆಯಲ್ಲಿ ಹೋಗ್ಬಿಟ್ಟಿದ್ರೆ, ಅಲ್ಲ ನಮ್ಮ ಭರೋಸೆಯಲ್ಲಿ ಹೋದ್ರೆ ನಾನೇನ್ ಮಾಡ್ಲಿ? ಆಯ್ತು, ಹೋಗ್ ಹೋಗ್ ಹೋಗು ಹೋಗ್ ಹೋಗು, ಜಾಸ್ತಿ ಮಾತಾಡ್ಬೇಡ. ಬರಲ್ಲ ಬಿಡು, ತಲೆ ಕೆಡಿಸ್ಕೊಂಡ್ರೆ ಭಕ್ತಾದಿಗಳಲ್ಲಿ ವಿನಂತಿ, ಇನ್ನೇನು ಕೆಲವು ಕ್ಷಣಗಳಲ್ಲಿ ಮಹಾಮಂಗಳಾರತಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಆಗಮಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭವಾಗುತ್ತದೆ. ದಯವಿಟ್ಟು ಎಲ್ಲರೂ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ಡ್ಯಾನ್ಸ್ ಅನೌನ್ಸ್ಮೆಂಟ್ ಶಿವಪತ್ರ ಗೆಳೆಯರ ತಂಡದಿಂದ ಇವಾಗ ನೃತ್ಯ ಪ್ರಾರಂಭ ಅಂತ. ಆಂಕರ್ ಸಾಹೇಬ್ರು ಸುಸ್ತಾಗೋವ್ರೆ. ಸೆಂಟಿಮೆಂಟ್ ಆಗಿ ಅಟ್ಯಾಕ್ ಮಾಡ್ತಾನೆ ಗೈಸ್. ಅವನು ಟವಲ್ ಹೇಳ್ಬೇಕು ನೋಡಿ ಕಾಯ್ಸ. ಹಬ್ಬ ಅಲ್ವಾ, ತಿನ್ನಕ್ ಹೋಗಿರುತ್ತೆ. ಟೈಮ್ ಬೇರೆ ಆಯ್ತು. ಬಿಡು ಬಿಡು, ಅಲ್ಲಿರ್ಲಿ. ಅಂಕಲ್ ಸ್ಟಾರ್ಟ್ ಮಾಡಿ. ಫೀಲ್ ತಗೋ. ಎಂತ ಮಧುರ ಹುಡುಗಿ ನನ್ನ ಹಾಗೆ ಸುಮ್ಮನೆ ಅನಿಸುತ್ತೀಯಾತೋ ಎಂದು ಬಜೋ
ಬುಕಿಂಗ್ ಇನ್ನ ಬುಕಿಂಗ್ ಫಿಕ್ಸ್. ಸೊ ಸದ್ಯಕ್ಕೆ ಎಲ್ಲ ಮುಗೀತು, ಫಂಕ್ಷನ್ ಎಲ್ಲ ಪೂಜೆ ಪ್ರತಿಷ್ಠಾಪನೆ ಎಲ್ಲ ಆಯಿತು. ಈವ್ನಿಂಗ್ ಬರ್ತೀವಿ, ಈವ್ನಿಂಗ್ ಇನ್ನೂ ಜೋರಾಗಿರುತ್ತೆ. ಮನೋಜ್ ಆವಾಗಲೇ ಬಂದಿರಲಿಲ್ಲ, ಇವಾಗ ಬಂದು ಕೂತವನಣ್ಣ. ಸೊ ಈವ್ನಿಂಗು ಇನ್ನೂ ಗ್ರ್ಯಾಂಡಾಗಿ ಜನ ಎಲ್ಲ ಬರ್ತಾರೆ. ಈವ್ನಿಂಗ್ ಮತ್ತೆ ಪೂಜೆ ಇರುತ್ತೆ. ವಿಘ್ನ ವಿನಾಶಕನಿಗೆ ಗಣೇಶನಿಗೆ सर्वकार्येषु सर्वदा नमस्ते शारदा देवी शृङ्गेरी पुरवासिनी त्वामहं प्रार्थये नित्यं विद्यादानं च देहि मे. 6:30ಯಿಂದ ಸಂಗೀತ ರಸಸಂಜೆ ಕಾರ್ಯಕ್ರಮ ಇರ್ತದೆ. ನಮ್ಮ ಬಡಾವಣೆಯ ಇಲ್ಲಿ ಇವರು ನಮ್ಮ ಹೇಳು, ಏನು ನಿನ್ ಪ್ರಾಬ್ಲಮ್ ಇಲ್ಲ ಇದ್ರಲ್ಲಿ ಹೇಳು. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಬೆಳಗ್ಗೆ ನಿನ್ಗೆ ಹಾಕ್ಬೇಕು, ಬೆಳಗ್ಗೆ ಒಳಗೆ ನೀನು ಸೇರಿಸ್ಬೇಕು. ಮುಂಚೆ ಪ್ರಮೋಷನ್ ಮಾಡಲ್ಲ ಹೇಳು, ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೆಲ್ಫ್ ಪ್ರಮೋಷನ್ ಹೇಳು, ನಿಮ್ಮ ಅಂಗಡಿ ಬಗ್ಗೆ ಹೇಳು. ಇವಾಗ ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ. ನಮಸ್ಕಾರ. ನೇತ್ರದಾನ ಪವಿತ್ರವಾದ ದಾನ. ಅಮೂಲ್ಯವಾದ 2 ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಲಿ. ಎಲ್ಲರೂ ಮನಸ್ಸು ಮಾಡೋಣ. ಪ್ರಸಾದ ಕೊಡೋದ್ ಬಿಟ್ಟು ನಿಂತವನೇ. ಈ ಬಡಾವಣೆಯ ನಿರ್ಮಾತೃ ಅಂತ ಹೇಳಿದ್ರು ತಪ್ಪಾಗಲಾರದು. ಪ್ರತಿ ವರ್ಷದಂತೆ ಅವ್ರಿಗೂ ಶೇರ್ ಮಾಡಿ, ಇಬ್ರಿಗೂ ಶೇರ್ ಮಾಡಿ. ಆರನ ಸದಾ ನಿಮ್ಮ ಸಹಕಾರ ಹೀಗೆ ಇರಲಿ ಸರ್. ಇವತ್ತಿಗೆ ಡೇ 1 ಕಾರ್ಯಕ್ರಮ ಮುಗಿದಿದೆ. ಎಲ್ಲರಿಗೂ ಧನ್ಯವಾದ. ಕಟ್ ಮಾಡಿ. ಸೊ ನಾಳೆನೂ ಪ್ರೋಗ್ರಾಮ್ ಇರುತ್ತೆ. ನಾನು ನಾಳೆ ಬರ್ತೀನಿ. ಆಮೇಲೆ ನೆಕ್ಸ್ಟ್ ನಾನು ಡೈರೆಕ್ಟ್ 13th ಬರೋಕ್ಕಾಗೋದು, ಅಲ್ಲಿವರೆಗೂ ಡ್ಯೂಟಿ. ಸೊ ನಾಳೆ ಕಾಂಪಿಟೇಷನ್ಗಳೆಲ್ಲ ಇರುತ್ತೆ. ಎಲ್ಲರೂ ಎಂಜಾಯ್ ಮಾಡಿ. ದಿಸ್ ಪರ್ಸನ್ ವಿಲ್ ಕಂಟಿನ್ಯೂ ದಿ ವ್ಲಾಗ್. ಆ ಥರ ಹೇಳ್ದ ಗಣೇಶ ತರಕ್ಕೆ ಹೋಗ್ಬೇಕಾರೆ ಮಾಡ್ತೀನಿ ಅಂತ ಮಾಡೇ ಇಲ್ಲ. ಅಷ್ಟೇ. ಆಮೇಲೆ ನಾವಿಬ್ರು ಬಿಟ್ರ 1 ಸೆಕೆಂಡ್ ವಿಡಿಯೋ ಎಲ್ಲ ಕಳಿಸ್ತೀನಿ. ನಾವಿಬ್ರು ಬಿಡ್ಲಿಲ್ಲ. ಅವತ್ತು ರೋಹಿತ್ ಬಂದಿದ್ರೆ ಒಳ್ಳೆ ಕಂಟೆಂಟ್ ಸಿಕ್ಕಿರೋದು ಫ್ರೆಂಡ್ಸ್. ಇವರಿಬ್ರು ಒಂಥರ ಸೈಕೋಗಳು, ಮಕ್ಕಳಿಬ್ರು. ಇವನು ಸೈಕೋ, ಇವನು ಫುಲ್ ಸೈಕೋ, ಇವನು ಸಾರಥಿ. ಇನ್ಸ್ಪೈರ್ಡ್ ಬೈ ದಿಲೀಪ್ ಬ್ರೋ. ಅಲ್ಲ, ನಮ್ಮ ಟೀಮಿನ ಸಾರಥಿ. ನಾವು ಇನ್ಸ್ಪೈರ್ಡ್ ಬೈ ದಿಲೀಪ್ ಬ್ರೋ. ಟೀಮಿನ ಸಾರಥಿ ಇವನೇ. ಹೆಂಗೆ ಅಂದ್ರೆ ಇವಾಗ ನದಿಲಿ ಚಿನ್ನ ಹುಡುಕ್ತಾರೆ ನೋಡ್ರಿ, ಆ ತರ ಚಿನ್ನ ಹುಡುಕಿರೋದು ನಾನೊಬ್ಬನೇ ಜಾಸ್ತಿ ದೊಡ್ಡದ ಸಿಕ್ಕಿರೋದು. ಅಲ್ಲ, ಸಿಕ್ಕಿರೋದಂದ್ರೆ 2 ಮುತ್ತು. ಅದರಲ್ಲಿ ದಿಲೀಪ್ ಮತ್ತೆ ಅವ್ರ ತಮ್ಮ. ಅವ್ನು ಮುತ್ತಲ್ಲ, ಅವನು ಅವಳ. ಇದು ಎಲ್ಲ ಮುತ್ತು ಕಲ್ಲೋಗಿರೋ ನ್ಯೂಸ್ ಕೇಳಿದ್ಯಾ? ಇಲ್ಲ. ಆ ಕಲ್ಲೋಗಿರೋ ನ್ಯೂಸ್ ಏನಾರ ಬಂದ್ರೆ ಆ 2 ಮುತ್ತು ಡ್ರಾಯಿಂಗ್ ಪ್ರಾಕ್ಟೀಸ್ ಮಾಡೋ ನೀನು. ಮುತ್ತು ರತ್ನಗಳು. ಸೊ ಇವತ್ತಿನ ಬ್ಲಾಗ್ ಏನಿದೆ ಅದು ನಾಳೆ ಕರೆಕ್ಟ್ 11 ಗಂಟೆ ಅಷ್ಟೊತ್ತಿಗೆ ಬರುತ್ತೆ. ನಾಳೆ ಬ್ಲಾಗಿನಿಂದ ಅದು ಮಂಡೇ 11 ಗಂಟೆಗೆ ಬರುತ್ತೆ. ಎಲ್ಲರೂ ವೆಯ್ಟ್ ಮಾಡ್ತಾರೆ. ಅದು 3ನೇ ತಾರೀಕು. ನಾಳೆ ಅಂದರೆ ಬ್ಲಾಗ್ ಅಪ್ಲೋಡ್ ಆಗುತ್ತೆ. ಅಂದರೆ ಇವತ್ತಿನ ಪ್ರಕಾರ ಅವ್ರು ನೋಡೋದು ಇವತ್ತು ಅಂತ. ಓಕೆ, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.